ಪಪ್ಪ ಮ್ಯಾಮ್ ರಿಪೋರ್ಟ್ ಕಳ್ಸಿದಾರಂತೆ, ಏನಾಗಿದೆ? ಅದನ್ನೇ ನೋಡ್ತಾ ಇದ್ದೀನಿ. ನಿಮ್ ಮ್ಯಾಮ್ಗೆ ಕೊಬ್ಬು ಜಾಸ್ತಿ ಆಗಿದೆ, ಲಿವರ್ ಎಲ್ಲ ಕೊಬ್ಬು ಸೇರ್ಕೊಂಡಿದೆ. ಫ್ಯಾಟಿ ಲಿವರ್ ಆಗಿದೆ ಕಣ. ಹಂಗಂದ್ರೆ ಏನ್ ಪಪ್ಪ? ಈಗ ನಿಮ್ಮ ಲಿವರ್ ಬಂದ್ಬಿಟ್ಟು ಮೇನ್ ಮೆಟಬಾಲಿಕ್ ಆರ್ಗನ್. ಲಿವರ್ ಅಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಆದ್ರೆ ಅದನ್ನ ಫ್ಯಾಟಿ ಲಿವರ್ ಅಂತ ಹಾಕ್ತಾರೆ. ಮುಂಚೆ ಎಲ್ಲ ಆಲ್ಕೋಹಾಲ್ ತಗೊಳ್ತಾ ಇರೋರು ಮಾತ್ರ ಫ್ಯಾಟಿ ಲಿವರ್ ಬರ್ತಿತ್ತು. ಆದ್ರೆ ಇವಾಗ ಕಾರ್ಬೋಹೈಡ್ರೇಟ್ ಅಬ್ಯೂಸು ಮತ್ತೆ ಶುಗರ್ ಕನ್ಸಂಪ್ಷನ್ ಜಾಸ್ತಿ ಇರೋದ್ರಿಂದ ಆಲ್ಕೋಹಾಲ್ ಕುಡಿದೇ ಇರೋರು ಕೂಡ ಫ್ಯಾಟಿ ಲಿವರ್ ಬರ್ತಿದೆ. ಈಗ ಲಿವರ್ ಅಲ್ಲಿ ಕೊಬ್ಬಿದ್ರೆ ಏನಾಗುತ್ತೆ? ಅದು ಇಟ್ ಲೀಡ್ಸ್ ಟು ಹೆಪಾಟಿಕ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಸೊ ಹೆಪಾಟಿಕ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ರೆ ಇಟ್ ಲೀಡ್ಸ್ ಟು ಡಯಾಬಿಟೀಸ್ ಮತ್ತೆ ಹಾರ್ಟ್ ಡಿಸೀಸ್ ಆಲ್ಸೋ. ಒಂದ್ ವೇಳೆ ನಿಮಗೆ ವೇಟ್ ಗೇನು ಈಸಿಯಾಗಿ ಆಗ್ತಿದ್ರೆ, ಹೊಟ್ಟೆ ಭಾಗದಲ್ಲಿ ಫ್ಯಾಟ್ ಇದ್ರೆ ಓಕೆ, ನಿಮಗೆ ಫ್ಯಾಟಿ ಲಿವರ್ ಇರೋ ಸಾಧ್ಯತೆ ಇರುತ್ತೆ. ಸೊ ನೀವು ಟೆಸ್ಟ್ ಮಾಡಿಸ್ಕೋಬೇಕು. ಸೊ ಅಲ್ಟ್ರಾಸೌಂಡ್ ಮಾಡಿದಾಗ ನಿಮಗೆ ಫ್ಯಾಟಿ ಲಿವರ್ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಇನ್ ಕೇಸ್ ನಿಮ್ಗೆ ಇದ್ರೆ ಯು ಶುಡ್ ಅಡಾಪ್ಟ್ ಎ ಲೋ ಕಾರ್ಬೋಹೈಡ್ರೇಟ್ ಡಯಟ್ ಮತ್ತೆ ಇಂಟೆನ್ಸ್ ಎಕ್ಸರ್ಸೈಸ್ ಮಾಡ್ಬೇಕು, ಅವಾಗ ಅದು ರಿವರ್ಸ್ ಆಗುತ್ತೆ. ಒಂದ್ ವೇಳೆ ಫ್ಯಾಟಿ ಲಿವರ್ ಟ್ರೀಟ್ ಮಾಡದೆ ಹಾಗೆ ಬಿಟ್ರೆ ಇಟ್ ಲೀಡ್ಸ್ ಟು ಸಿರೋಸಿಸ್ ಆಫ್ ಲಿವರ್ ಮತ್ತೆ ಲಿವರ್ ಫೇಲಿಯರ್ ಆಗುತ್ತೆ. ಅದಕ್ಕೆ ಟ್ರೀಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಿಮ್ಗೂ ಲಿವರ್ ಅಲ್ಲಿ ಕೊಬ್ಬಿದ್ಯಾ? ಕಮೆಂಟ್ ಮಾಡಿ.